ಅಂದ್ರೆ ಇದಕ್ಕೆ ಮಾರುಕಟ್ಟೆಗೆ ಮಿತಿನೇ ಇಲ್ಲ. ನೀವು ರಾತ್ರಿ 12-1 ಗಂಟೆಗೆ ತಗೊಂಡೋಗಿ ಮಾರಿ ನಿಮ್ಗೆ ದುಡ್ಡು ಆಗುತ್ತೆ. ಯಾವನ ಕಳ್ಳನಾದ್ರೂ ದುಡ್ಡು ಕೊಟ್ಟು ತಗೊಂಡೋಗ್ತಾರ ಅಂತ ಮಾತು ಹೇಳ್ತಾರೆ ನಮ್ಮ ಕುರಿಗಾರ. ಈ ಮೊದ್ಲ ನಾವು ಲಿವರ್ ಟಾನಿಕ್ ಅಂತ ಇಂಥದ್ ಔಷಧ ಹಾಕ್ತಿದ್ವಿ ಸರ್, ಅದೆಲ್ಲ ನಮಗೆ ರಿಸಲ್ಟ್ ಇದಾಗ್ಲಿಲ್ಲ. ಈ ಡಾಕ್ಟರ್ ಜೀವಾಮೃತ ತಂದ್ ಬಳಸೋದ್ರಲ್ಲಿದ್ದ ಕುರಿ ಉಂಡ್ಗಟ್ಟಿ ಮಕ್ಕನದು ಇದು ಮಾಡ್ತೀವಿ ಸರ್. ಈಗ ಜೀವಾಮೃತ ಹಾಕಿದ್ದಾಗ್ಲಿದ್ದ ಕುರಿ ಚೆನ್ನಾಗಿ ನಿಂತು ಮೈತೈತಿ, ಚೆನ್ನಾಗಿ ಒಳ್ಳೆ ಹಾಲು ಕೊಡಕತ್ತಾವ ಕುರಿಗಳು. ಮರಿ ಎಲ್ಲ 1 ತಿಂಗಳ 1.5 ತಿಂಗಳಕ್ಕೆಲ್ಲ ವ್ಯಾಪಾರಕ್ಕೆ ಬರತ್ತಾರ, ಹಾಲು ಕುಡಿಸ್ತಾ ಇದಾವ ಕುರಿಗಳೆಲ್ಲ ಮರಿಗೆ. ಒಳ್ಳೆ ಚೆನ್ನಾಗಿ ಇದಾಗೈತೆ ಸರ್ ನಮ್ಗೆ. ಈ ಒಂದು ಜೀವಾಮೃತನ ನಾವು ಬಳಕೆ ಮಾಡೋದ್ರಿಂದ ಕುರಿಗಳಲ್ಲಿ ಸಾಧ್ಯ ಆದಷ್ಟು ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಇದೆ. ಅದರಿಂದ ಕುರಿಗಳಲ್ಲಿ ಮರಿಗಳಲ್ಲಿ ಸಾವಿನ ಪ್ರಮಾಣ ತುಂಬಾ ಕಡಿಮೆ ಆಗ್ತಾ ಇದೆ. ಜೊತೆಗೆ ಆ ಪ್ರಾಣಿಗಳ ಮೇವು ತಿನ್ನುವಂತ ಒಂದು ಹಸು ಜಾಸ್ತಿ ಆಗ್ತಕ್ಕಂತ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಸಾಕಷ್ಟು ಕುರಿ ಮರಿಗಳು ಸಾಯೋದನ್ನ ನಾವು ಈ ಔಷಧಿನ ಬಳಸಿ ಜೀವ ಕಳ್ಕೊಳ್ಳೋದನ್ನ ನಾವು ತಪ್ಪಿಸಿದೀವಿ. ರೋಗ ಬರದಂಗೆ ನೋಡ್ಕೊಳ್ಳೋದಕ್ಕೆ ಏನ್ ದಾರಿ ಅಂತಂದ್ರೆ ಈ ಡಾಕ್ಟರ್ ಜೀವಾಮೃತನ ಬಳಸೋದ್ರಿಂದ ರೋಗ ನಿರೋಧಕ ಶಕ್ತಿ ತುಂಬಾ ಹೆಚ್ಚಾಗುತ್ತೆ. ರೋಗಗಳು ಆಲ್ಮೋಸ್ಟ್ ನಿಮಗೆ ನಿಲ್ಲ ಅಂತಾನೆ ಹೇಳ್ಬೋದು. ನೀರಲ್ಲಾದ್ರೂ ಕೊಡ್ಬಹುದು ಅಥವಾ ಫುಡ್ ಅಲ್ಲಾದ್ರೂ ಕೊಡ್ಬೋದು. ಆದ್ರೆ ಸಂಚಾರಿ ಕುರಿಗಾರು, ಅಲೆಮಾರಿ ಕುರಿಗಾರಿಗೆ ಅದು ಅವಕಾಶ ಇಲ್ಲ. ಏನಿದ್ರು ಸಿರಿಂಜಿಂದನೇ ಕುಡಿಸ್ತಾರೆ ಅವರು. ಕುಡಿಸ್ಬೇಕಾದ್ರೆ ಮಾತ್ರ ಡೈರೆಕ್ಟ್ ಆಗಿ ಸಿರಿಂಜಿಂದ ಹಾಕಿದ್ರೆ ತುಂಬಾ ಜಾಗರೂಕತೆಯಿಂದ ಕುಡಿಸ್ಬೇಕಾಗ್ತದೆ. ಆಮೇಲೆ ಗಬ್ಬ ಇದ್ದಂತ ಕುರಿಗಳಿಗೆ ನಿಮ್ಗೆ ಕಂದ ಹಾಕ್ತಾವನು ಅಂತೇಳಿ ಬಹಳ ಜನ ಕುರಿಗಾರಿಗೆ ಅನುಮಾನ ಇರುತ್ತೆ. ಇದರಲ್ಲಿ ಕಂದ ಹಾಕೋ ಚಾನ್ಸೂ ಇಲ್ಲ ಸರ್. ಡೋಸ್ ಏನಾದ್ರು ಹೆಚ್ಚಿಗೆ ಆಯ್ತಂದ್ರೆ ಏನಾದ್ರು ಸಮಸ್ಯೆ ಆಗುತ್ತಾ? ಅದಕ್ಕೂ ಇಲ್ಲ ಅವಕಾಶ. ಡೋಸ್ ಹೆಚ್ಚಾದ್ರೂ ಏನು ತೊಂದರೆ ಇಲ್ಲ. ಸುಮಾರು 50-60 ಬೇರೆ ಬೇರೆ ಗಿಡಮೂಲಿಕೆಗಳನ್ನ ಇದರಲ್ಲಿ ಹಾಕಿ ಔಷಧಿ ತಯಾರು ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮೊಂದು ರೈತ ಬಂದವರಿಗೆ ತಮ್ಮೊಂದು ಪರಿಚಯನ ಮಾಡ್ಕೊಡ್ತೀರಾ? ಡೆಫಿನೆಟ್ಲಿ. ನಾನು ಡಾಕ್ಟರ್ ಎ ಸೋಮಪ್ಪ, ನಿವೃತ್ತ ಮುಖ್ಯ ಪಶು ವೈದ್ಯಾಧಿಕಾರಿ, ಗಂಗಾವತಿ. ಈಗಾಗಲೇ ನಾನು 37 ವರ್ಷ ಸರ್ಕಾರಿ ನೌಕರಿನಲ್ಲಿದ್ದು ಇತ್ತೀಚೆಗೆ ನಿವೃತ್ತನಾಗಿದ್ದರೂ ಸಹ ಪ್ರಾಣಿ ಹಾಗೂ ಪಕ್ಷಿಗಳಿಗೆ ಸಂಬಂಧಪಟ್ಟಂಗೆ ರೈತರಿಗೆ ನನ್ನ ಸರ್ವಿಸ್ ನಾನು ಈಗಲೂ ಕೊಡ್ತಾ ಇದ್ದೀನಿ. ಗಂಗಾವತಿ ಮತ್ತು ಸುತ್ತಮುತ್ತಲಿನ ಊರುಗಳಲ್ಲಿ ಈಗಲೂ ನಾನು ಆಕ್ಟಿವ್ ಆಗಿ ಪಶು ಪಕ್ಷಿಗಳಿಗೆ ನಾನು ಚಿಕಿತ್ಸೆ ನೀಡ್ತಾ ಇದ್ದೀನಿ. ಸರ್, ಈಗ ಈ ವಿಡಿಯೋದಲ್ಲಿ ನೀವು ಡಾಕ್ಟರ್ ಜೀವಾಮೃತ ಎನ್ನುವಂತ ಒಂದು ಉತ್ಪನ್ನದ ಬಗ್ಗೆ ಮಾಹಿತಿ ಕೊಡ್ತೀರಿ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ ಏನಿದು ಅಂತ ಹೇಳಿ? ಡೆಫಿನೆಟ್ಲಿ ಕೊಡ್ತೇನೆ. ಈಗ ಡಾಕ್ಟರ್ ಜೀವಾಮೃತ ಅನ್ನೋ ಒಂದು ಉತ್ಪನ್ನ ಇಟ್ಟು ನಮ್ಮ ರೈತರಿಗೆ ಒಂದು ವರದಾನ ಆಗಿ. ಯಾಕೆ ವರದಾನ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ, ಈಗಾಗಲೇ ಕುರಿಗಳು, ಮೇಕೆಗಳು ನಾನಾ ಕಾಯಿಲೆಗಳು ಆಗ್ತಾ ಇದಾವೆ. ಅದರಿಂದ ರೈತರಿಗೆ ತುಂಬಾ ಆರ್ಥಿಕವಾಗಿ ನಷ್ಟ ಆಗ್ತಾ ಇದೆ. ಈ ಆರ್ಥಿಕ ನಷ್ಟನ ಸರಿದೂಗಿಸ್ಬೇಕು ಅಂತಂದ್ರೆ ಆ ಕುರಿಗಳಲ್ಲಿ, ಮೇಕೆಗಳಲ್ಲಿ, ಅದರ ಮರಿಗಳಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡಬೇಕಾಗಿದೆ. ಸರಿಯಾಗಿ ಜೀರ್ಣಕ್ರಿಯೆ ಆಗ್ತಾ ಇಲ್ಲ, ಸರಿಯಾಗಿ ರಕ್ತ ವೃದ್ಧಿ ಆಗ್ತಾ ಇಲ್ಲ. ತಿಂದಂತ ಮೇವು ಜೀರ್ಣ ಆಗದೆ ಇದ್ದಾಗ ನಾನಾ ಕಾಯಿಲೆಗಳಿಗೆ ಒಂದು ದಾರಿ ಆಗ್ತಾ ಇದೆ. ಹಾಗಾಗಿ ಕುರಿಗಳಲ್ಲಿ ಯಾವುದೇ ಔಷಧಿ ಹಾಕಿದ್ರು ರೋಗ ತಡೆಗಟ್ಟುವ ಶಕ್ತಿ ಬರ್ತಾ ಇಲ್ಲ. ಹಾಗಾಗಿ ಇದು ಒಂದು ರೈತರಿಗೆ ವರದಾನ. ಈ ಒಂದು ಜೀವಾಮೃತನ ನಾವು ಬಳಕೆ ಮಾಡೋದ್ರಿಂದ ಕುರಿಗಳಲ್ಲಿ ಸಾಧ್ಯ ಆದಷ್ಟು ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಇದೆ. ಅದರಿಂದ ಕುರಿಗಳಲ್ಲಿ, ಮರಿಗಳಲ್ಲಿ ಸಾವಿನ ಪ್ರಮಾಣ ತುಂಬಾ ಕಡಿಮೆ ಆಗ್ತಾ ಇದೆ. ಜೊತೆಗೆ ಆ ಪ್ರಾಣಿಗಳ ಮೇವು ತಿನ್ನುವಂತ ಒಂದು ಹಸು ಜಾಸ್ತಿ ಆಗ್ತಕ್ಕಂತ ಶಕ್ತಿ ಜಾಸ್ತಿ ಆಗ್ತಾ ಇದೆ. ತಿಂದಂತ ಮೇವು ಪಚನವಾಗಿ ಜೀರ್ಣವಾಗೋದಕ್ಕೆ ತುಂಬಾ ಸಹಕಾರಿ ಆಗ್ತಾ ಇದೆ. ಈ 4 ಹೊಟ್ಟೆಗಳ ಪ್ರಾಣಿ ಅಂತ ಹೇಳ್ತೀವಿ, ಕುರಿ, ಮೇಕೆ ಅಥವಾ ದನ. ಇವೆಲ್ಲ 4 ಹೊಟ್ಟೆಗಳಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಮೇವನ್ನ ತಿಂದು ಜೀರ್ಣ ಮಾಡ್ತಕ್ಕಂಥ ಶಕ್ತಿಗೆ ಪೂರಕವಾಗಿ ನಮ್ಗೆ ರುಮೈನಲ್ ಮೈಕ್ರೋಬ್ಸ್ ಅಂತ ಇರುತ್ತೆ. ಈ ಸೂಕ್ಷ್ಮಾಣು ಜೀವಿಗಳು ಸಹ ಈ ಕೆಮಿಕಲ್ ಮೇವನ್ನ ತಿಂದಾಗ ಅವು ನಿಷ್ಕ್ರಿಯ ಆಗ್ತಕ್ಕಂಥದ್ದು, ನಾಶ ಆಗ್ತಕ್ಕಂಥದ್ದು, ಕೆಲಸ ಮಾಡತಕ್ಕಂಥದ್ದು, ಅದ್ರ ಸಂಖ್ಯೆ ಕಡಿಮೆ ಆಗ್ತಕ್ಕಂಥದ್ದಾಗೋದ್ರಿಂದ ಈಗ ನಮಗೆ ಆ ಕುರಿಗಳಲ್ಲಿ ಆ ಜೀರ್ಣ ಪ್ರಕ್ರಿಯೆ ಸಹಜವಾಗಿ ಆಗ್ತಾ ಇಲ್ಲ. ಸೊ ಇದರಿಂದಾಗಿದೆ ಆ ಕುರಿಗಳಲ್ಲಿ ನಾನಾ ತರಹದ ಕಾಯಿಲೆಗಳು ಕಾಣಿಸ್ತಾ ಇದಾವೆ. ಆಮೇಲೆ ಹಿಂದೆ ನಾವು ಒಂದು 25-30 ವರ್ಷದ ಹಿಂದೆ ನಾನೇನು ಹೊಸದಾಗಿ ನನ್ನ ಪಶುವೈದ್ಯಕೀಯ ಪದವಿನ ಮುಗಿಸಿ ನಾನು ಫೀಲ್ಡ್ ಅಲ್ಲಿ ಬಂದಾಗ ನಾವೇ ಹೇಳ್ತಾ ಇದ್ವಿ, ಕುರಿಗಳಲ್ಲಿ, ಮೇಕೆಗಳಲ್ಲಿ 6 ತಿಂಗಳಿಗೆ ಒಂದ್ಸಲ ಔಷಧಿ ಉಪಯೋಗ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಇದ್ವಿ. ಈಗ ಏನಾಗಿದೆ, 1-1.5 ತಿಂಗಳಿಗೆ ಉಪಯೋಗ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದೆ. ಜಂತುನಾಶಕನ ಹಾಕ್ತಾ ಇದೀವಿ, ಜಂತುಗಳು ಕಂಟ್ರೋಲ್ ಆಗ್ತಾ ಇಲ್ಲ. ಈಗ ಲಿವರ್ ಟಾನಿಕ್ ಹಾಕ್ತಾ ಇದೀವಿ, ಹಸಿವು ಜಾಸ್ತಿ ಆಗುತ್ತೆ ಫಾರ್ ಟೆಂಪರರಿ ಪೀರಿಯಡ್, 4-8 ದಿನ, ಮತ್ತೆ ಅದೇ ಕತೆ. ಕ್ಯಾಲ್ಸಿಯಂ ಆಗ್ತಾ ಇದೀವಿ, ಹಾಲಿನ ಉತ್ಪನ್ನ ಜಾಸ್ತಿ ಆಗ್ತಾ ಇಲ್ಲ. ಇವೆಲ್ಲ ಸಮಸ್ಯೆಗಳು ಬಹಳ ಇದಾವೆ. ಹಾಗಾಗಿ ಈ ಜೀವಾಮೃತ ನಾವು ಕೊಡೋದ್ರಿಂದ ಇಷ್ಟೆಲ್ಲ ನಮಗೆ ಲಾಭಗಳಿದಾವೆ.
ಸರ್ ಈಗ ಮಾರುಕಟ್ಟೆಯಲ್ಲಿ ಕುರಿಗಳಾಗಿರ್ಲಿ ಅಥವಾ ಆಡುಗಳಿಗಾಗಿರ್ಲಿ ಸಾಕಷ್ಟು ಉತ್ಪನ್ನಗಳಿದ್ರು ಸಹ ನೀವು ಇಷ್ಟು ವರ್ಷದ ಅನುಭವದಲ್ಲಿ ಜೀವಾಮೃತವನ್ನೇ ಯಾಕೆ ನೀವು ರೆಕಮೆಂಡ್ ಮಾಡ್ತಾ ಇದೀರಿ? ಅಂದ್ರೆ ಈ ಒಂದು ಡಾಕ್ಟರ್ ಜೀವಾಮೃತ ಏನ್ ಪ್ರಾಡಕ್ಟ್ ಇದೆಯಲ್ಲ ಅದನ್ನೇ ರೈತರಿಗೆ ಯಾಕೆ ರೆಕಮೆಂಡ್ ಮಾಡ್ತಾ ಇದ್ದೀರಿ ಸರ್? ಸರಿ, ಮೊದಲನೇದಾಗಿ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂತ ಔಷಧಿಗಳ ಬಗ್ಗೆ ಹೇಳ್ತೇನೆ. ಈಗ ಕುರಿಗಳಿಗೆ ಹಸಿವು ಜಾಸ್ತಿ ಆಗ್ಬೇಕು, ಮೇವು ಚೆನ್ನಾಗಿ ತಿರ್ಬೇಕಂತ ಯೋಚನೆ ಮಾಡ್ತಾರೆ ಕುರಿಗಾರ. ಅದಕ್ಕೆ ಲಿವರ್ ಟಾನಿಕ್ ಬಿಟ್ರೆ ನಾವು ಬೇರೆ ಏನು ಹೇಳೋದಕ್ಕೆ ಅವಕಾಶ ಇಲ್ಲ. ಅದೇ ರೀತಿ ಹಾಲು ಜಾಸ್ತಿ ಆಗ್ಬೇಕಂತ ಕೇಳ್ತಾರೆ, ಕ್ಯಾಲ್ಸಿಯಂ ಅಂತ ಹೇಳ್ತೀವಿ. ಅದೇ ರೀತಿ ಬೆಳವಣಿಗೆ ಚೆನ್ನಾಗಿ ಬರಬೇಕು, ಮೈಕೈ ತುಂಬ್ಕೋಬೇಕು, ಶೈನಿಂಗ್ ಬರಬೇಕು, ಕಲರ್ ಇರಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಾವು ಮಲ್ಟಿ ವಿಟಮಿನ್ಸ್ ಹೇಳ್ಬೇಕಾಗುತ್ತೆ, ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಹೇಳ್ಬೇಕಾಗ್ತದೆ. ಇನ್ನು ಕೆಲವರು ಏನ್ ಹೇಳ್ತಾರೆ, ಸರ್ ಮೈ ಕರಗ್ ಮಾಡ್ತದೆ, ಸರಿಯಾಗಿ ಮೇಯ್ತಾ ಇಲ್ಲ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಜಂತುನಾಶಕಗಳನ್ನು ಕೊಡ್ಬೇಕಾಗ್ತದೆ. ಈ ರೀತಿ ನಾನಾ ನಮೂನೆ ಒಂದೊಂದು ಉದ್ದೇಶಕ್ಕೆ ಒಂದೊಂದು ಉತ್ಪನ್ನಗಳು ಬೇರೆನೇ ಇದಾವೆ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥದ್ದು. ಆದ್ರೆ ಇಲ್ಲಿ ನಾನು ಹೇಳ್ತಕ್ಕಂಥ ಡಾಕ್ಟರ್ ಜೀವಾಮೃತ ಏನಿಲ್ಲ, ಇದನ್ನ ತಯಾರು ಮಾಡಿದಂತವ್ರಿದ್ದು ತುಂಬಾ ಹಿರಿಯ ಪಶುವೈದ್ಯರು, ಸಾಕಷ್ಟು ಅನುಭವ ಇರ್ತಕ್ಕಂಥವ್ರು, ಅದರಲ್ಲಿ ನುರಿತವರು ಇದ್ದಾರೆ. ಜೊತೆಗೆ ಗಿಡಮೂಲಿಕೆಗಳ ಅಧ್ಯಯನವನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಡಾಕ್ಟರ್ ತಯಾರು ಮಾಡಿದಂತ ಈ ಔಷಧಿ ಏನಿದೆಯಲ್ಲ, ಅದರಲ್ಲಿ ಆ ಪ್ರಾಣಿಗಳಿಗೆ ಏನು ಬೇಕು ಅನ್ನೋದನ್ನ ತಿಳ್ಕೊಂಡು ಹಾಕಿದ್ದಾರೆ. ಅದರಲ್ಲಿ ಅವ್ರು ಹೇಳೋ ಪ್ರಕಾರ ಸುಮಾರು 50ರಿಂದ 60 ಬೇರೆ ಬೇರೆ ಗಿಡಮೂಲಿಕೆಗಳನ್ನ ಇದರಲ್ಲಿ ಹಾಕಿ ಔಷಧಿ ತಯಾರು ಮಾಡಿದ್ದಾರೆ. ಈ ಒಂದು ಔಷಧಿನ ನಮ್ ಪ್ರತಿಯೊಂದು ಉದ್ದೇಶಗಳಿಗೆ ನಾವು ಬಳಸಬಹುದು. ಉದಾಹರಣೆಗೆ ಹಸು ಜಾಸ್ತಿ ಬರುತ್ತೆ, ಮೇವು ಚೆನ್ನಾಗಿ ತಿನ್ನೋದಕ್ಕೆ ಅನುಕೂಲ ಆಗತ್ತೆ. ಅದರಿಂದ ನಿಮಗೆ ಜೀರ್ಣಕ್ರಿಯೆಯನ್ನು ಜಾಸ್ತಿ ಆಗೋದಕ್ಕೆ ಕೆಲಸ ಮಾಡುತ್ತೆ. ಆ ಜೀರ್ಣಕ್ರಿಯೆ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಅದು ಮೈ ಕೈ ತುಂಬ್ಕೊಳ್ತವೆ ದನ ಕುರಿಗಳು. ಅದ ನಂತರ ಹಾಲಿನ ಉತ್ಪನ್ನನೂ ಜಾಸ್ತಿ ಆಗುತ್ತೆ. ಇದೆಲ್ಲ ಆದ ನಂತರ ಆರೋಗ್ಯ ಚೆನ್ನಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಒಂದೇ ಉತ್ಪನ್ನದಲ್ಲಿ ಹಲವಾರು ನಾವು ಉದ್ದೇಶಗಳನ್ನ, ಫಲಿತಾಂಶಗಳನ್ನ ನಾವು ಕಾಣೋದಕ್ಕೆ ಸಾಧ್ಯ ಆಗಿರೋದ್ರಿಂದ ಈ ಒಂದು ಉತ್ಪನ್ನನ ನಾನು ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಉತ್ಪನ್ನಗಳಿಗಿಂತ ತುಂಬಾ ಉತ್ಕೃಷ್ಟವಾದ ಉತ್ಪನ್ನ. ಹಾಗಾಗಿ ನಾನು ಇದನ್ನ ಜನರಿಗೆ, ರೈತರಿಗೆ, ಅದು ನಾನು ಹೇಳ ಬಯಸ್ತೇನೆ ಅಂದ್ರೆ ತುಂಬಾ ಮುಗ್ಧರಾದಂತ ಕುರಿಗಾಯಿಗಳನ್ನ ನಾನು ರೆಫರ್ ಮಾಡೋದಕ್ಕೆ ತುಂಬಾ ಇಚ್ಛೆ ಪಡ್ತಾ ಇದ್ರೆ. ಕಾಸ್ಟ್ ತುಂಬಾ ಕಡಿಮೆ ಇದೆ. ಓಕೆ ಸರ್, ಈಗ ಇದ್ರಲ್ಲಿ ಏನಾದ್ರು ಕೆಮಿಕಲ್ಸ್ ಏನಾದ್ರು ಆಡ್ ಮಾಡಿರ್ತೀರಾ ಸರ್? ಅಂದ್ರೆ ಕುರಿ ಏನಾದ್ರು ಈ ಒಂದು ಔಷಧಿನ ತಯಾರು ಮಾಡಿರೋದು ಗಿಡಮೂಲಿಕೆಗಳಿಂದ. ಅದಲ್ಲದೆ ಈ ಗಿಡಮೂಲಿಕೆಗಳು ಎಲ್ಲಿಂದ ಅಂತ ಹೇಳಿದ್ರೆ, ನಮ್ಮ ಪಶ್ಚಿಮ ಘಟ್ಟದಲ್ಲಿ ಯಾವುದೇ ಅದಕ್ಕೆ ಕೆಮಿಕಲ್ ಬೆಳೆದೇ ಇರ್ತಕ್ಕಂತ ಒಂದು ಕಾಡಿನಲ್ಲಿ ಇರ್ತಕ್ಕಂತ ಈ ಗಿಡಮೂಲಿಕೆಗಳನ್ನ ಆಯ್ದು ಅದರಿಂದ ತಯಾರು ಮಾಡಿ ಉಪಯೋಗ ಮಾಡೋದ್ರಿಂದ ಇದು ಕೆಮಿಕಲ್ ಅನ್ವೇ ಇಲ್ಲ. ಆಮೇಲೆ ಇನ್ನೂ ಕೆಲವೊಂದು ಅನುಮಾನಗಳಿದಾವೆ. ಸರ್ ಡೋಸ್ ಏನಾದ್ರು ಹೆಚ್ಚಿಗೆ ಆಯ್ತಂದ್ರೆ ಏನಾದ್ರು ಸಮಸ್ಯೆ ಆಗುತ್ತಾ? ಅದಕ್ಕೂ ಇಲ್ಲ ಅವಕಾಶ. ಡೋಸ್ ಹೆಚ್ಚಾದ್ರೂ ಏನು ತೊಂದರೆ ಇಲ್ಲ. ಓಕೆ, ಅದರಿಂದ ಯಾವ ಪ್ರಾಣಿಗಳಿಗೂ ತೊಂದರೆ ಆಗೋದಿಲ್ಲ. ಆಮೇಲೆ ಗಬ್ಬ ಇದ್ದಂತ ಕುರಿಗಳಿಗೆ ನಿಮ್ಗೆ ಕಂದ ಹಾಕ್ತಾವನೋ ಅಂತೇಳಿ ಬಹಳ ಜನ ಕುರಿಗಾರಿಗೆ ಅನುಮಾನ ಇರುತ್ತೆ. ಇದರಲ್ಲಿ ಕಂದ ಹಾಕೋ ಚಾನ್ಸೂ ಇಲ್ಲ. ಮರಿಗಳ ಬೆಳವಣಿಗೆಗೂ ಅನುಕೂಲ ಆಗ್ತದೆ. ಹಾಗಾಗಿ ಈ ಔಷಧಿನ ನಾವು ಯಾವುದೇ ಭೀತಿ ಇಲ್ಲದೆ, ಯಾವ್ದು ಭಯ ಇಲ್ಲಾರದೆ ಕುರಿಗಾರರು ಉಪಯೋಗ ಮಾಡಬಹುದು. ಓಕೆ ಸರ್, ಈಗ ಈ ಔಷಧಿನ ಯಾವ ಹಂತದ ಕುರಿಗಳಿಗೆ ಎಷ್ಟು ಪ್ರಮಾಣದಲ್ಲಿ ಯಾವಾಗ ಕೊಡ್ಬೇಕಂತ ಹೇಳ್ತೀರಾ? ಇದು ತುಂಬಾ ಒಳ್ಳೆ ಪ್ರಶ್ನೆ. ಈಗ ಕುರಿಗಾರಲ್ಲಿ ತುಂಬಾ ಅನುಮಾನಗಳಿದಾವೆ, ಯಾವ ರೀತಿ ಬಳಸಬೇಕು. ನಾನು ಸ್ವಚ್ಛವಾಗಿ ಕ್ಲಿಯರ್ ಆಗಿ ಕುರಿಗಾರಿಗೆ ಅರ್ಥ ಆಗೋದು ಹೇಳ್ತೇನೆ. ಮೊಟ್ಟ ಮೊದಲಾಗಿ ದೊಡ್ಡ ಕುರಿಗಳಿಗೆ ಇದು ಸುಮಾರು ನಮ್ಮ ಕುರಿಗಾರಲ್ಲಿ ಇರ್ತಕ್ಕಂಥ ಕುರಿಗಳು 20-25 ಕೆಜಿ ತೂಕ ಇರ್ತವೆ. ಆ ಕುರಿಗಳಿಗೆ 10ರಿಂದ 12 ml ನಾವು ಬಳಸಬಹುದು. ಇದು ಪ್ರತಿನಿತ್ಯ ಬಳಸಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ. ಒಂದು ತಿಂಗಳಲ್ಲಿ 7-8 ದಿನ ಬಳಸಿದ್ರೆ ತುಂಬಾ ಉಪಯುಕ್ತವಾಗಿರ್ತದೆ. ಅದು ಸತತವಾಗಿ 7-8 ದಿನಗಳು ಬಳಸೋದಕ್ಕೆ ನಮ್ಮ ಕುರಿಗಾರಿಗೆ ತೊಂದರೆ ಆಗುತ್ತೆ ಅನ್ನೋ ಮಾತು ಸಾಕಷ್ಟು ನಾವು ಫೀಲ್ಡ್ ಅಲ್ಲಿ ಕೇಳಿದ್ವಿ. ರೈತರದ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದು. ಕಷ್ಟಕರ, ದಿನ ಹಾಕೋಕೆ ಆಳಿಲ್ಲ, ಟೈಮ್ ಇಲ್ಲ, ಕೆಲಸಗಳು ಹೆಚ್ಚಾಗಿದಾವೆ, ಅವಕಾಶ ಇಲ್ಲ. ಇವೆಲ್ಲ ನಾನಾ ತೊಂದರೆಗಳಿಂದ ನಾವು ಒಂದು ಬೇರೆ ದಾರಿ ಅವರೇ ರೈತರ ಬಾಯಿಂದನೇ ಕೇಳಿ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ರೀತಿನ ನಾನು ಹೇಳ್ತಾ ಇದ್ದೀನಿ. ನೀವು ವಾರದಲ್ಲಿ 2 ದಿನ ಫಿಕ್ಸ್ ಮಾಡ್ಕೊಳ್ಳಿ. ಸೋಮವಾರ ಮಂಗಳವಾರನೇ ಆಗ್ಬೋದು, ಭಾನುವಾರ ಶನಿವಾರ ಆಗ್ಬೋದು. ಈ ತರ ವಾರದಲ್ಲಿ 2 ದಿನ ಬಳಸ್ತಾ ಹೋದ್ರೆ ಕುರಿಗಾರರಿಗೂ ಅನುಕೂಲ ಆಗುತ್ತೆ, ಬಳಸೋದಕ್ಕೂ ತೊಂದರೆ ಇರೋದಿಲ್ಲ. ಆಮೇಲೆ ನಾವು ಇದನ್ನ ಯಾರಿಗೆ ಹೇಳ್ತಾ ಇದೀವಿ ಅಂದ್ರೆ, ಅಲೆಮಾರಿ ಸಂಚಾರಿ ಕುರಿಗಾರ ಏನಿದೆಲ್ಲ ಅಡವಿಯಲ್ಲಿ ಕಾಡಲ್ಲಿ ಬಿಟ್ಟು ಮೇಯಿಸ್ತಕ್ಕಂಥವ್ರಿಗೆ, ಶೆಡ್ ಅಲ್ಲಿ ಸಾಕ್ತಕ್ಕಂಥವ್ರಿಗೆ ಏನ್ ಸಮಸ್ಯೆ ಆಗಲ್ಲ. ನೀರಲ್ಲಾದ್ರೂ ಕೊಡ್ಬಹುದು ಅಥವಾ ಫುಡ್ ಅಲ್ಲಾದ್ರೂ ಕೊಡ್ಬೋದು. ಆದ್ರೆ ಸಂಚಾರಿ ಕುರಿಗಾರು, ಅಲೆಮಾರಿ ಕುರಿಗಾರರಿಗೆ ಅದು ಅವಕಾಶ ಇಲ್ಲ. ಏನಿದ್ರು ಸಿರಿಂಜಿಂದನೇ ಕುಡಿಸ್ತಾರೆ ಅವರು. ಕುಡಿಸ್ಬೇಕಾದ್ರೆ ಮಾತ್ರ ಡೈರೆಕ್ಟ್ ಆಗಿ ಸಿರಿಂಜಿಂದ ಹಾಕ್ಬೇಕಾದ್ರೆ ತುಂಬಾ ಜಾಗರೂಕತೆಯಿಂದ ಕುಡಿಸ್ಬೇಕಾಗ್ತದೆ. ಕೆಲವು ಸಾರಿ ಇದು ನೆತ್ತಿಗೆ ಇರ್ತಕ್ಕಂಥ ಚಾನ್ಸಸ್ ಇರ್ತದೆ. ತುಂಬಾ ಜಾಗರೂಕತೆಯಿಂದ ಇದನ್ನ ಕುಡಿಸ್ಬೇಕಂತ ನಾನು ಹೇಳ್ಬಯಸ್ತೇನೆ. ಇದು 10 ml ಕುಡಿಸ್ತಾ ಇದ್ರಲ್ಲ, ಈ ದೊಡ್ಡ ಕುರಿಗಳಿಗೆ ಆಯ್ತು. ಸಣ್ಣ ಮರಿಗಳಿಗೆ ಯಾವ ತರ
ಸಣ್ಣ ಮರಿಗಳಿಗೆ ಹುಟ್ಟಿದ ಮೇಲೆ ಮೊದಲು ಒಂದು ವಾರ ಬೇಡ ಅಂತ ಹೇಳ್ತೀವಿ ನಾವು. ಯಾಕೆಂದ್ರೆ ಆ ಮರಿಗಳು ತಾಯಿ ಹಾಲನ್ನ ಕುಡಿಬೇಕು, ಅದರಲ್ಲಿ ಇರ್ತಕ್ಕಂತ ಪೌಷ್ಟಿಕಾಂಶಗಳು ಹಾಗೂ ರೋಗ ನಿರೋಧಕ ಶಕ್ತಿ ಮರಿಗಳಿಗೆ ಬರ್ಬೇಕಾಗಿರೋದ್ರಿಂದ ಮೊದಲು ಒಂದು ವಾರ ಬೇಡ. ಅದಾದ ನಂತರ ಆ ಮರಿಗಳಿಗೆ 1 ml ಇಂದ ಶುರು ಮಾಡಿ ಹಂಗೆ ಹಂತವಾಗಿ 2 ml, 3 ml, 4 ml, 5 ml ಈ ತರ ಕೊಡ್ಬೋದು. ಯಾವ ತರ ಅಂತಂದ್ರೆ ಅಂದಾಜು 2 kg ಇದ್ದಂತ ಒಂದು ಮರಿಗೆ 1 ml, ಪ್ರತಿ 2 kg 1 ml ಜಾಸ್ತಿ ಮಾಡ್ಕೊಂತ ಹೋಗ್ಬೋದು. 6 kg ಇರೋ ಮರಿಗಳಿಗೆ 3 ml ಹಾಕ್ಬೋದು. 10 kg ಇರ್ತಕ್ಕಂಥ ಮರಿಗಳಿಗೆ 5 ml ಹಾಕ್ಬೋದು. ದೊಡ್ಡ ಕುರಿಗಳಿಗೆ ಈಗಾಗಲೇ ಹೇಳಿದೀನಿ 10 ml, 12 ml, ಟಗರುಗಳಿಗೆಲ್ಲ 15 ml, 20 ml ನೀವು ಬಳಸಬಹುದು. ಈ ಮರಿಗಳಲ್ಲಿ ಪ್ರತಿನಿತ್ಯ ಬಳಸೋ ಅವಶ್ಯಕತೆ ಇಲ್ಲ. ಇದನ್ನು ವಾರದಲ್ಲಿ ಒಂದು ತಿಂಗಳಲ್ಲಿ 10 ರಿಂದ 15 ದಿನ ಬಳಸಿದಷ್ಟು ತುಂಬಾ ಚೆನ್ನಾಗಿ ಬೆಳವಣಿಗೆ ಬರುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ನಾನು ಸಾಕಷ್ಟು ಕುರಿಯಾರಲ್ಲಿ ಕೊಟ್ಟು ನೋಡಿದೀನಲ್ಲ, ಆ ಮರಿಗಳಿಗೆ ಯಾವ್ದು ರೋಗಗಳು ಕಾಣಿಸ್ತಾ ಇಲ್ಲ. ಮೊದಲ 3 ತಿಂಗಳು ಅವ್ರೇನು ಮಾರುಕಟ್ಟೆಗೆ ಕಳಿಸುವಂತ ಸಂದರ್ಭ ಇದು. 2.5 ರಿಂದ 3 ತಿಂಗಳಿಗೆ ಮರಿಗಳನ್ನ ಮಾರ್ಕೆಟ್ಗೆ ಮಾರಾಟ ಮಾಡ್ತಾರೆ. ಆ 3 ತಿಂಗಳ ತನಕ ಮರಿಗಳಿಗೆ ಯಾವುದೂ ತೊಂದರೆ ಬರದಂಗೆ ನಾನು ಸಾಕಷ್ಟು ಹಿಂಡುಗಳಲ್ಲಿ ಔಷಧಿ ಬಳಸಿದಂತ ಕುರಿಗಾರಲ್ಲಿ ನಾನು ನೋಡಿದೀನಿ. ಅದೇ ಈಗ ರೈತರಿಗೆ ತುಂಬಾ ಸಂತೋಷವಾಗಿ ಕಾಣಿಸ್ತಾ ಇದೆ. ಯಾವ್ದು ರೋಗ ಇಲ್ಲ, ಯಾವ ಮರಿಗಳು ನಾಶ ಆಗ್ತಾ ಇಲ್ಲ. ಹಾಗಾಗಿ ಪ್ರತಿ ಮರಿಗಳಿಗೆ ನೀವು ಒಂದಿನ ಬಿಟ್ಟು ಒಂದಿನ ಆದ್ರಾಗ್ಲಿ, ವಾರದಲ್ಲಿ 3 ದಿನ ಆದ್ರಾಗ್ಲಿ ಈ ತರ ಪ್ರಸವತ ಹೋಗೋದು ತುಂಬಾ ಉತ್ತಮ. ಓಕೆ ಸರ್, ಈಗ ಕುರಿ ಸಾಕಾಣಿಕೆ ಅನ್ನೋದು ಕೃಷಿಯ ಒಂದು ಉಪಕಸಬಾಗಿಯೇ ಇತ್ತು. ಆದ್ರೆ ಈಗ ಲಾಕ್ಡೌನ್ ನಂತರ ಕುರಿ ಸಾಕಾಣಿಕೆಗೆ ಸಾಕಷ್ಟು ಡಿಮ್ಯಾಂಡ್ ಹೊಂದಿದೆ. ಈಗ ಇದು ದೊಡ್ಡ ಉದ್ದಿಮೆಯಾಗಿ ಮಾರ್ಪಟ್ಟಿದೆ. ಸೊ ನಿಮ್ಮ ಒಂದು ಉತ್ಪನ್ನವನ್ನ ಬಳಸೋದ್ರಿಂದ ಈ ಕುರಿ ಸಾಕುವವರಿಗೆ ಆರ್ಥಿಕವಾಗಿ ಹೇಗೆ ಲಾಭ ಆಗುತ್ತೆ ಅಂತ ಹೇಳ್ತೀರಾ? ಡೆಫಿನೆಟ್ಲಿ. ಈಗ ನೀವು ಹೇಳದಂತ ಮಾತು ತುಂಬಾ ಸತ್ಯ ಇದೆ. ಮೊದಲೆಲ್ಲ ಮುಖ್ಯವಾದ ಕಸಬು ವ್ಯವಸಾಯ ಇತ್ತು, ಕೃಷಿಯಾಗಿತ್ತು. ಈಗೇನಾಗಿದೆ, ಉಪಕಸಬುಗಳಲ್ಲಿ ಸಿಗ್ತಕ್ಕಂತ ಲಾಭ ನಾವು ನೋಡಿದಾಗ ಈ ಕೃಷಿನಲ್ಲಿ ಇಷ್ಟೊಂದು ಲಾಭ ನಾವು ಕಾಣಿಸ್ತಾ ಇಲ್ಲ. ಇದಕ್ಕೂ ಕಾರಣ ಬೇರೆ ಬೇರೆ ಇದೆ. ಅದನ್ನ ವಿಶ್ಲೇಷಣೆ ಮಾಡೋಷ್ಟು ನಾನು ಎಕ್ಸ್ಪರ್ಟ್ ಅಲ್ಲ, ಅದು ಬೇಡ. ಈಗ ಕುರಿಗಳಿಗೆ ಸಂಬಂಧಪಟ್ಟಂಗೆ ಹೇಳ್ತೀನಿ. ಈ ಕಮರ್ಷಿಯಲಿ ತುಂಬಾ ಲಾಭದಾಯಕ ಆದಂತ ಕುರಿ ಸಾಕಾಣಿಕೆ, ಈ ಟಗರು ಮರಿ ಸಾಕಾಣಿಕೆನೇ ಇರ್ಬೋದು, ಕುರಿ ಸಾಕಾಣಿಕೆನೇ ಇರ್ಬೋದು, ಶೆಡ್ ಅಲ್ಲಾದ್ರೂ ಇರ್ಬೋದು, ಅಥವಾ ನಾವು ಹೊಲಗಳಲ್ಲಿ, ಅಡವಿಯಲ್ಲಿ, ಕಾಡಲ್ಲಿ ಬಿಟ್ಟು ಮೇಯಿಸತಕ್ಕಂಥದ್ದು ಇರ್ಬೋದು. ಇಲ್ಲಿ ಲಾಭ ತುಂಬಾ ಚೆನ್ನಾಗಿದೆ. ಯಾವ ರೀತಿ ಲಾಭ ನಾವು ಕಾಣ್ತಾ ಇದೀವಿ ಅಂದ್ರೆ, ಈ ಕುರಿಗಳಲ್ಲಿ ರೋಗ ಬರದೇ ಇದ್ದಾಗ ಇದು ತುಂಬಾ ಲಾಭದಾಯಕ. ರೋಗ ಬಂದ್ರೆ ಏನಾಗುತ್ತೆ, 2 ರೀತಿ ಅಂದ್ರೆ 2 ಅಲಗಿನ ಕತ್ತಿ ಅಂತ ಹೇಳ್ತೀವಿ. ಈ ಕಡೆ ಹೋದ್ರು ಚುಚ್ಚುತ್ತೆ, ಆ ಕಡೆ ಹೋದ್ರು ಚುಚ್ಚುತ್ತೆ. ಯಾವ ತರ, ಈ ಕಡೆಗೆ ಆರ್ಥಿಕವಾಗಿ ನಾವು ನಷ್ಟ ಅನುಭವಿಸ್ತೀವಿ, ಔಷಧಿಗಳು ಬಳಕೆ ಮಾಡೋದಕ್ಕೆ ದುಡ್ಡು ಖರ್ಚು ಮಾಡ್ಕೊಳ್ತೀವಿ. ಈ ಕಡೆಗೆ ಕುರಿಯ ಉತ್ಪನ್ನಕ್ಕೂ ತುಂಬಾ ಅದು ನಮ್ಗೆ ಮತ್ತೆ ಆರಾಮಾಗಿ ಮತ್ತೆ ಬರುತ್ತೆ ಅನ್ನೋದು ಹೇಳಕ್ ಆಗೋದಿಲ್ಲ. ಕೆಲವು ಸರಿ ಸಾವನ್ನಪ್ಪಬಹುದು, ಅವಾಗಂತೂ ತುಂಬಾ ನಷ್ಟ, ಗಂಟೆ ಲಾಸ್ ಆಗೋಗ್ಬಿಡ್ತದೆ ನಮಗೆ. ಹಾಗಾಗಿ ಇದನ್ನ ರೋಗ ಬರ್ದಂಗೆ ನೋಡ್ಕೊಳ್ಳೋದ್ರಿಂದ ನಾವು ಲಾಭ ಕಾಣಬಹುದು. ರೋಗ ಬರ್ದಂಗೆ ನೋಡ್ಕೊಳ್ಳೋದಕ್ಕೆ ಏನ್ ದಾರಿ ಅಂತಂದ್ರೆ ಈ ಡಾಕ್ಟರ್ ಜೀವಾಮೃತನ ಬಳಸೋದ್ರಿಂದ ರೋಗ ನಿರೋಧಕ ಶಕ್ತಿ ತುಂಬಾ ಹೆಚ್ಚಾಗುತ್ತೆ. ರೋಗಗಳು ಆಲ್ಮೋಸ್ಟ್ ನಿಮಗೆ ನಿಲ್ಲ ಅಂತಾನೆ ಹೇಳ್ಬೋದು, ಬರೋದೇ ಇಲ್ಲ ಅಂತಾನೆ ಹೇಳ್ಬೋದು. ಆ ರೀತಿ ಒಂದು ಉತ್ಪನ್ನನ ನಾವು ಈಗ ಕುರಿಗಾರರಿಗೆ ಕೊಟ್ಟು ನಾವು ಅದರ ಫಲಿತಾಂಶನ ನಾವು ನೋಡಿದ್ದೀವಿ. ಆಮೇಲೆ ಇನ್ನೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೇನೆ. ಇಲ್ಲಿ ಮೊದಲು ಬರೀ ಕುರಿಗಾರರು ಅಂತಂದ್ರೆ ಆರ್ಥಿಕವಾಗಿ ಹಿಂದುಳಿದು ಅವಿದ್ಯಾವಂತರು, ಭೂರಹಿತ ಕಾರ್ಮಿಕರು, ಭೂಮಿ ಇಲ್ಲೇ ಇರ್ತಕ್ಕಂಥ ಕುರಿಗಾರರು ಕುರಿ ಮೇಯಿಸ್ತಾ ಇದ್ರು. ಈಗೇನಾಗಿದೆ ಅಂದ್ರೆ ಭೂಮಿ ಇದ್ದಂತ ರೈತರು ಬರ್ತಾ ಇದ್ದಾರೆ. ಭೂಮಿ ಆದಾಯಕ್ಕಿಂತ ನಮ್ಗೆ ಹೆಚ್ಚಾಗಿ ಇಲ್ಲಿ ಕುರಿಗಳಲ್ಲಿ ಆದಾಯ ಸಿಗ್ತಾ ಇರೋದು ಒಂದು ಕಾರಣ. ಎರಡನೇದಾಗಿ ತಮ್ಮ ಭೂಮಿಗೆ ಗೊಬ್ಬರ ಆಗುತ್ತೆ ಅನ್ನೋದು ಇನ್ನೊಂದು ಕಾರಣದಿಂದ ಸಾಕಷ್ಟು ರೈತರು, ಉದಾಹರಣೆಗೆ ಅಡಿಕೆ ತೋಟ ಇರ್ಬೋದು, ತೆಂಗಿನ ತೋಟ ಇರ್ಬೋದು, ಮಾವಿನ ತೋಟ ಇರ್ಬೋದು, ಆ ತರ ತೋಟಗಳಲ್ಲಿ ಈ ಟಗರು ಮರಿಗಳನ್ನ ಸಾಕಿ ಮಾರಾಟ ಮಾಡಿ ಲಾಭ ಮಾಡೋದ್ರ 2 ಉದ್ದೇಶ ಇರುತ್ತೆ. ತಮ್ಮ ಭೂಮಿಗೆ ಗೊಬ್ಬರ ಆಯ್ತು, ಜೊತೆಗೆ ತಮ್ಮ ಆದಾಯ. ಈ ರೀತಿ ಅದು. ಇನ್ನೂ ಕೆಲವರು ವಿದ್ಯಾವಂತರು ಹೊರಗಡೆ ಹೋಗಿ ನಾನು ನೌಕರಿ ಮಾಡಿ ತಿಂಗಳಿಗೆ 10-20 ಸಾವಿರ ರೂಪಾಯಿ ಗಳಿಸೋದು ಏನ್ ದೊಡ್ಡ ವಿಷಯ, ಬೇಡ ಬೇಡ ಅಂತೇಳಿ ತಾವೇ ಸ್ವತಃ ಟಗರು ಮರಿ ಸಾಕಾಣಿಕೆ ಮಾಡ್ತಕ್ಕಂಥ ಒಂದು ಕಾಯಕದಲ್ಲಿ ಬರ್ತಾ ಇದ್ರೆ ಅದನ್ನು ಲಾಭ ಕಾಣಬಹುದು. ಇದ್ರ ಜೊತೆಗೆ ಸರ್ಕಾರದಿಂದನೂ ಸಾಕಷ್ಟು ಸಹಾಯಧನ ಕೊಡ್ತಾ ಇದೆ. ಅದನ್ನು ಸುಮಾರು ಜನ ಉಪಯೋಗ ಮಾಡ್ಕೊಂಡು ಇಲ್ಲಿ ಕುರಿ ಸಾಕಾಣಿಕೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಹೆಚ್ಚೆಚ್ಚು ಜನ ಕುರಿ ಸಾಕಾಣಿಕೆಗೆ ಬರ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಮಾತು ಹೇಳೋದಂದ್ರೆ, ಇದು ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳ್ತೀವಿ. ಅಂದ್ರೆ ಇದಕ್ಕೆ ಮಾರುಕಟ್ಟೆಗೆ ಮಿತಿನೇ ಇಲ್ಲ. ನೀವು ರಾತ್ರಿ 12-1 ಗಂಟೆಗೆ ತಗೊಂಡೋಗಿ ಮಾರಿ ನಿಮ್ಗೆ ದುಡ್ಡು ಆಗುತ್ತೆ. ಯಾವನ ಕಳ್ಳನಾದ್ರೂ ದುಡ್ಡು ಕೊಟ್ಟು ತಗೊಂಡೋಗ್ತಾರ ಅಂತ ಮಾತು ಹೇಳ್ತಾರೆ ನಮ್ಮ ಕುರಿಗಾರ. ಹಾಗಾಗಿ ಇದಕ್ಕೆ ಮಾರ್ಕೆಟ್ ಯಾವತ್ತೂ ಇದೆ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಇದು ಮಾಂಸಕ್ಕೆ ಬೇಡಿಕೆ ಹೆಚ್ಚಾಗ್ತಿದೆ. ಹಾಗಾಗಿ ಇದು ಯಾವತ್ತೂ ನಿಮ್ಗೆ ನಷ್ಟದಾಯಕ ಉದ್ದಿಮೆ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ನಷ್ಟ ಆಗೋದು ಯಾವಾಗ, ರೋಗ ಬಂದು ಹಾಳು ಮಾಡ್ಕೊಳ್ಳೋದ್ರಿಂದ.
ಸರ್, ಈಗ ಈ ಒಂದು ಉತ್ಪನ್ನ ಬಳಸೋದ್ರಿಂದ ಕುರಿಗಳು ಚೆನ್ನಾಗಿ ತಿನ್ನೋಕ್ ಶುರು ಮಾಡ್ತವೆ, ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ, ವೆಯ್ಟ್ ಚೆನ್ನಾಗಿ ಬರುತ್ತೆ, ಶೈನಿಂಗ್ ಚೆನ್ನಾಗಿ ಬರುತ್ತೆ, ಹಾಲು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಓಕೆ, ಇದು ಆರೋಗ್ಯವಂತ ಕುರಿಗಳಿಗೆ ಕೊಟ್ಟಾಗ ಬರುವಂತ ಫಲಿತಾಂಶ. ಇನ್ ಕೇಸ್ ಏನಾದ್ರು ರೋಗ ಇರುವಂತ ಕುರಿಗಳಿಗೂ ಸಹ ನಾವು ಈ ಒಂದು ಉತ್ಪನ್ನ ಕೊಟ್ಟು ಈ ತರ ಒಂದು ಫಲಿತಾಂಶನ ನಾವು ಪಡಿಬಹುದಾ ಸರ್? ಡೆಫಿನೆಟ್ಲಿ. ಈಗಾಗಲೇ ನಾನು ಇದನ್ನ ಕೆಲ ರೈತರಿಗೆ ಔಷಧಿನ ಬಳಸೋದಕ್ಕೆ ಕೊಟ್ಟು ನಾನು ಫಲಿತಾಂಶನ ನಾನು ಕಂಡಿದ್ದೀನಿ. ರೈತರು ತುಂಬಾ ಖುಷಿಯಾಗಿದ್ದಾರೆ. ಅನಾರೋಗ್ಯ ಪೀಡಿತ ಏನಾದ್ರೂ ಮರಿಗಳಾಗ್ಲಿ ಕುರಿಗಳಾಗ್ಲಿ ಇದ್ರೆ ಆ ಒಂದಕ್ಕೆ ಚಿಕಿತ್ಸೆ ಕೊಡೋದ್ರ ಜೊತೆಗೆ ಈ ಔಷಧಿನ ನೀವು ಬಳಸೋದ್ರಿಂದ ಆದಷ್ಟು ಬೇಗ ನಿಮ್ಗೆ ರೋಗದಿಂದ ಮುಕ್ತ ಆಗಿ ರೋಗರಹಿತವಾಗಿ ಹೊರಗೆ ಬರ್ತದೆ. ಸಾಕಷ್ಟು ಕುರಿ ಮರಿಗಳು ಸಾಯೋದನ್ನ ನಾವು ಈ ಔಷಧಿನ ಬಳಸಿ ಜೀವ ಕಳ್ಕೊಳ್ಳೋದನ್ನ ನಾವು ತಪ್ಪಿಸಿದೀವಿ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದಾವೆ. ಈಗಾಗಲೇ ಕೆಲವು ರೈತರು ಬಳಸ್ತಂತ ರೈತರು ಈಗಾಗಲೇ ನನಗೆ ಗೊತ್ತಿರಂಗೆ ನನ್ನ ಹತ್ರ ತಗೊಂಡು ಉಪಯೋಗ ಮಾಡ್ತಕ್ಕಂಥವ್ರು, ಸಾರಿ, ಜೀವಾಮೃತನ ತಗೊಂಡು ಉಪಯೋಗ ಮಾಡ್ತಕ್ಕಂತ ಸಾವಿರಾರು ಜನ ಕುರಿಗಳಿದ್ದಾರೆ. ಅವ್ರಿಗೆ ಈಗಾಗಲೇ ಫಲಿತಾಂಶ ಕಂಡಿದೆ. ಅನಾರೋಗ್ಯ ಪೀಡಿತ ಕುರಿಗಳಿಗೆ ಮರಿಗಳಿಗೆ ಇದನ್ನ ಬೆಳಗ್ಗೆ ಸಾಯಂಕಾಲ ಪ್ರತಿನಿತ್ಯ ಒಂದು 10-15 ದಿವಸ ಬಳಸೋದ್ರಿಂದ ಕುರಿ ತುಂಬಾ ಆರೋಗ್ಯವಾಗಿ ಸುಧಾರಿಸುತ್ತೆ.